ಆಟೋ ಸ್ಟ್ಯಾಂಡಿಗೆ ಬೆಳಗ್ಗೆ ಬಂದ ನಾನು ಎಷ್ಟೊತ್ತಾದರೂ ಒಂದು ಬಾಡಿಗೆ ಕೂಡ ಬರಲಿಲ್ಲ. ಇದೇ ಬೇಜಾರಿನಲ್ಲಿ ಆಟೋಲ್ ಕುಳಿತು ಯೋಚನೆ ಮಾಡುತ್ತಿದ್ದ ನನಗೆ ಸಡನ್ ಆಗಿ ನನ್ನ ಗಮನ ಆಟೋ ಸ್ಟ್ಯಾಂಡಿನಲ್ಲಿ ಕಲ್ಲಿನ ಮೇಲೆ ಒಬ್ಬ ವಯಸ್ಸಾದ ಮುದುಕಿ, ನೋಡಲು ಗಲೀಜಾಗಿರುವ ಆಕೆ, ಹರಕಲು ಸೀರೆ ಹಾಕೊಂಡು ತನ್ನ ಕೈಯಲ್ಲಿ ಹರಿದು ಹೋಗಿರುವ ಒಂದು ಚೀಲವನ್ನು ಹಿಡ್ಕೊಂಡು ಹಸಿದಿರುವ ತನ್ನ ಮುಖವನ್ನು ಸುಡುತ್ತಿರುವ ಬಿಸಿಲಿನಲ್ಲಿ ಕುಳಿತುಕೊಳ್ಳಕ್ಕಾಗದೆ ಸೆಕೆಗಾಗಿ ತನ್ನ ಸೀರೆಯ ಸೆರಗಿನಿಂದ ಸೆಕೆಯನ್ನು ಒರೆಸುತ್ತಾ ಆಕೆ ಇರುವ ಪರಿಸ್ಥಿತಿಯನ್ನು ನೋಡಿ ದಾರಿಯಲ್ಲಿ ಹೋಗುತ್ತಿರುವವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಾ, ಅದರಲ್ಲಿ ಕೆಲವರು ಅದೇನ್ ಕರ್ಮ ಮಾಡಿದ್ರು ಇಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, ಇನ್ನು ಕೆಲವರು ಅಯ್ಯೋ ಪಾಪ ಎಂತ ಅವಸ್ಥೆ ಈ ವಯಸ್ಸಿನಲ್ಲಿ ಅಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡುತ್ತಿರುವುದನ್ನ ಕೇಳಿಸಿಕೊಂಡ ಆ ತಾಯಿ ದುಃಖದಿಂದ ಕಣ್ಣೀರು ಹಾಕ್ತಾ ತನ್ನ 2 ಕೈಗಳನ್ನ ಎತ್ತಿ ಆಕಾಶಕ್ಕೆ ನೋಡ್ತಾ, ಅಪ್ಪ ದೇವ್ರೆ, ನನಗೆ ಯಾಕಿಂತಹ ಪರಿಸ್ಥಿತಿ ತಂದಿದ್ಯಾ, ನಾನಂತಹ ತಪ್ಪು ಏನು ಮಾಡಿದ್ದೀನಿ ಎಂದು ದುಃಖ ಪಡುತ್ತಾ ಮೆಲ್ಲನೆ ಅಲ್ಲಿಂದ ಎದ್ದು ರೋಡ್ ಕ್ರಾಸ್ ಮಾಡೋದಕ್ಕಂತ ಹೋಗಿ ಕಾಲ್ಜಾರಿ ಬೀಳೋದಕ್ಕಂತ ಹೋದಾಗ ಅಷ್ಟರಲ್ಲಿ ಸಡನ್ ಆಗಿ ನಾನು ಹೋಗಿ ಅವರ ಕೈಯನ್ನ ಹಿಡಿದು, ಅಯ್ಯೋ ಅಜ್ಜಿ, ಇಲ್ಲಿ ಬನ್ನಿ ಬನ್ನಿ, ಈ ಕಡೆ ಕುತ್ಕೊಳ್ಳಿ, ಎಲ್ಲಿಗೆ ಹೋಗ್ಬೇಕು ನೀವು, ಯಾರ ಕೈಯಾದ್ರೂ ಹಿಡ್ಕೊಂಡು ಹೋಗುತ್ತಾನೆ, ಮೊದಲೇ ನಿಮ್ಗೆ ವಯಸ್ಸಾಗಿದೆ, ಈ ರೀತಿ ರೋಡಲ್ಲಿ ಗಾಡಿಗಳು ಬರ್ತಾ ಇರುತ್ತೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಂದಾಗ ಆಕೆ ಹೇಳಿದ್ದು, ಹೋಗ್ಲಿ ಬಿಡಪ್ಪ, ನಾನಿದ್ದು ಏನ್ ಮಾಡೋದಿದೆ, ನನಗೂ ಈ ಜೀವನ ಸಾಕಾಗೋಗಿದೆ, ನೋಡಪ್ಪ ನೀನೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ನನಗೊಂದು ಸ್ವಲ್ಪ ನೀರ್ ತಂದ್ಕೊಡು ಎಂದು ಆಕೆ ಹೇಳಿದ ತಕ್ಷಣ ನನ್ನ ಆಟೋವಿನಲ್ಲಿದ್ದ ನೀರಿನ ಬಾಟಲನ್ನ ತಂದು ಆಕೆಗೆ ಕೊಟ್ಟ ತಕ್ಷಣ ಎಷ್ಟು ದಿನದಿಂದ ಹಸಿವಿತ್ತು ಗೊತ್ತಿಲ್ಲ, ಒಂದೇ ಸಮನೆ ನೀರನ್ನೆಲ್ಲ ಮುಖದ ಮೇಲೆ ಹಚ್ಚಲ್ಕೊಂಡು ನೀರನ್ನ ಕುಡಿದಿದ್ದನ್ನ ನೋಡಿ ನನ್ನ ಹೊಟ್ಟೆ ಉರಿದು ಹೋಯ್ತು. ಅಜ್ಜಿ, ನಿಮ್ಮ ಪರಿಸ್ಥಿತಿಯನ್ನ ನೋಡಿದ್ರೆ ಊಟ ಮಾಡಿರೋ ಹಾಗೆ ಕಾಣಿಸ್ತಿಲ್ಲ, ಊಟ ತಂದುಕೊಳ್ಳ ಎಂದಾಗ ಆಕೆ, ಊಟ ತಂದುಕೊಟ್ರೆ ಯಾರಪ್ಪ ಬೇಡ ಅಂತ ಹೇಳ್ತಾರೆ ಎಂದ ತಕ್ಷಣ, ನೀವು ಇಲ್ಲಿ ಕುಳಿತುಕೊಳ್ಳಿ, 5 ನಿಮಿಷ ನಾನು ಊಟ ತಗೊಂಡು ಬರ್ತೀನಿ ಅಂತ ಹೇಳಿ ಆಕೆಗಾಗಿ ನಾನು ಪಕ್ಕದಲ್ಲೇ ಇರುವ ಒಂದು ಹೋಟೆಲ್ ಬಳಿ ಹೋಗಿ ಆಕೆಗೆ ಊಟವನ್ನ ತಂದುಕೊಟ್ಟು ಜೊತೆಗೆ ಒಂದು ಬಾಟಲ್ ನೀರನ್ನ ತಗೊಂಡು ಓಡೋಡಿ ಬಂದು ಆಕೆಗೆ ಊಟ ಕೊಟ್ಟೆ. ಹಸಿವಿನಲ್ಲಿದ್ದ ಆಕೆ ಊಟವನ್ನ ಕೊಟ್ಟ ತಕ್ಷಣ ಯಾಕೋ ಆ ಊಟವನ್ನ ನೋಡಿದ ತಕ್ಷಣ ಅವರಿಗೆ ದುಃಖ ತಡೆಯಲಾಗದೆ ಗಡಗಡನೆ ಕಣ್ಣಿಯಿಂದ ಕಣ್ಣೀರು ಬರೋದಕ್ಕೆ ಶುರುವಾಯ್ತು. ಊಟವನ್ನ ಮಾಡಿ ನೀರನ್ನ ಕುಡಿದು ಕೈ ತೊಳೆದುಕೊಂಡು ಅವರ ಸೆರಗಿನಿಂದ ಕಣ್ಣೀರನ್ನ ಒರೆಸ್ಕೊಂಡು ಹಸಿದ ಹೊಟ್ಟೆಗೆ ಊಟ ಹಾಕಿ ತುಂಬಾ ದೊಡ್ಡ ಉಪಕಾರ ಮಾಡ್ದಪ್ಪ, ಇದ್ರ ಜೊತೆಗೆ ಇನ್ನೊಂದು ಉಪಕಾರ ಮಾಡು, ಸ್ವಲ್ಪ ಆ ರೋಡನ್ನ ದಾಟಿಸ್ಬಿಡಪ್ಪ ಎಂದಾಗ, ಅಜ್ಜಿ, ನೀವಿರೋ ಪರಿಸ್ಥಿತಿಯಲ್ಲಿ ನಿಮಗೆ ನಡೆಯೋದಕ್ಕೂ ಆಗ್ತಿಲ್ಲ, ನನ್ನನ್ನ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ, ನಾನು ಆಟೋ ಓಡಿಸ್ತೀನಿ, ನಂದೇ ಆಟೋ ಇದೆ, ನೀವು ಎಲ್ಲಿರೋದಂತ ಹೇಳಿ ನಾನೇ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರ್ತೀನಿ. ಅಯ್ಯೋ ದೇವ್ರೆ, ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತೀಯಾ ನನ್ನ, ನಾನು ಅನಾಥೆನಪ್ಪ, ಎಲ್ಲರೂ ಇದ್ದು ಅನಾಥೆ, ಈ ರೀತಿ ಅವರಿವರು ತಂದು ಕೊಡೋ ಊಟ ತಿಂದ್ಕೊಂಡು ನನ್ನ ಹೊಟ್ಟೆಪಾಡು ನಡೆಸುತ್ತಿದ್ದೇನೆ ಎಂದು ಆಕೆ ಹೇಳಿದ ತಕ್ಷಣ ಒಂದು ಕ್ಷಣಕ್ಕೆ ನನ್ನ ಮನಸ್ಸು ದುಃಖದಿಂದ ಆವರಿಸಿಕೊಂಡಿತು. ಅಜ್ಜಿ, ಯಾಕ ಅನಾಥೆ ಅಂತ ಹೇಳ್ತೀರಾ, ಹುಟ್ಟಿಸಿದ ಆ ದೇವರು ಸಾಯುವವರೆಗೂ ನಮ್ಮನ್ನ ಅನಾಥವಾಗಿ ಬಿಡೋದಿಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಪರಿಸ್ಥಿತಿಯನ್ನ ನೋಡೋದಕ್ಕಾಗ್ತಿಲ್ಲ, 1-2 ದಿನ ನನ್ನ ಮನೆಯಲ್ಲಿರಿ, ನೀವು ಹುಷಾರಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ನನ್ನ ಮನೆಯಲ್ಲೂ ನನ್ನೊಬ್ನೇ ಏನಿಲ್ಲ, ನನಗೂ ಮುದ್ದಾದ ಒಬ್ಳು ತಾಯಿ ಇದ್ದಾಳೆ, ಅವಳು ಕೂಡ ತುಂಬಾ ಕಷ್ಟಗಳನ್ನ ಅನುಭವಿಸಿ ನನ್ನನ್ನ ಸಾಕಿದ್ದಾಳೆ. ಅದು ಸಾಲದೆ ನನಗೆ 8 ವರ್ಷವಾಗಿದ್ದಾಗ ನನ್ನ ತಂದೆ ಬೇರೆಯವರನ್ನ ಮದುವೆ ಮಾಡ್ಕೊಂಡು ಅಮ್ಮನ ಒಬ್ಬಂಟಿ ಮಾಡಿ ಹೊರಟೋದ್ರು. ಅಲ್ಲಿಂದ ಇಲ್ಲಿವರೆಗೂ ನನ್ನ ತಾಯಿಯೇ ನನ್ನ ಪ್ರಪಂಚ. ತುಂಬಾ ಕಷ್ಟಪಟ್ಟು ನನ್ನನ್ನ ಓದಿಸಿದ್ರು. ಆ ಓದಿನ ತಕ್ಕ ಹಾಗೆ ನನಗೆ ಕೆಲಸಗಳು ಸಿಗ್ಲಿಲ್ಲ, ಅದಕ್ಕೆ ಸ್ವಂತ ಆಟೋ ತಗೊಂಡು ಓಡಿಸ್ತಿದ್ದೀನಿ.
ಆ ದೇವರ ದಯೆಯಿಂದ ನಮ್ಮಮ್ಮನ ಆಶೀರ್ವಾದದಿಂದ ಸ್ವಂತ ಮನೆ ಕೂಡ ಮಾಡ್ಕೊಂಡಿದ್ದೇನೆ. ಬದುಕೋದಕ್ಕೆ ಇಷ್ಟು ಸಾಕಲ್ವಾ? ಅದು ಸಾಲದೆ ಹೆತ್ತ ತಾಯಿ ಜೊತೆಲಿದ್ದ ಮೇಲೆ ಇನ್ನೇನು ಬೇಕು? ನೀವೇನು ಭಯ ಪಡ್ದೀರಾ ನಮ್ಮ ಮನೆಗ್ ಬರ್ಬಹುದು ಎಂದಾಗ ಆ ತಾಯಿ, ಅದು ಹಾಗಲ್ಲಪ್ಪ, ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತಹದ್ರಲ್ಲಿ ಈ ರೀತಿ ರೋಡಲ್ಲಿ ಬಿದ್ದಿರೋ ನನ್ನನ್ನ ನಿನ್ನ ಮನೆಗೆ ಕರ್ತ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಅಜ್ಜಿ, ನಿಮಗೇನಾದರೂ ತೊಂದರೆ ಆಗ್ತಿದ್ಯಾ? ನೋಡಿ, ಸಂಬಂಧ ಅನ್ನೋದಕ್ಕಿಂತ ನಾವು ಮನುಷ್ಯರು, ಮೊದಲು ನಮಗೆ ಮನುಷ್ಯತ್ವ ಅನ್ನೋದಿರ್ಬೇಕು. ಕಷ್ಟಪಟ್ಕೊಂಡು ಜೀವನ ಮಾಡೋ ನಮಗೆ ಇದನ್ನೆಲ್ಲ ನೋಡಿ ಅಭ್ಯಾಸ ಆಗೋಗಿದೆ. ಅದಕ್ಕೆ ನಿಮ್ಮಂತಹವರನ್ನು ನೋಡಿದ್ರೆ ನನಗೂ ಕರುಣೆ ಬರುತ್ತೆ. ನಮ್ಮ ತಾಯಿ ಏನು ಹೇಳೋದಿಲ್ಲ, ಒಂದೆರಡು ದಿನ ಇರಿ, ಹುಷಾರಾದ್ಮೇಲೆ ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ, ಈಗ ಬನ್ನಿ ಆಟೋಲ್ ಕುತ್ಕೊಳ್ಳೋಣ ಎಂದು ಹೇಳಿ ನಾನವರನ್ನ ಆಟೋಲ್ ಕುಳಿಸಿ ಅಲ್ಲಿಂದ ಸೀದಾ ನಮ್ಮ ಮನೆಗೆ ಕರ್ಕೊಂಡು ಬಂದೆ. ನಮ್ಮ ಮನೆಯ ಮುಂದೆ ಆಟೋ ಬಂದು ನಿಂತಿದ್ದನ್ನ ನೋಡಿ ಹೊರಗಡೆ ಪಾತ್ರೆಗಳನ್ನು ತೊಳೆಯುತ್ತಿದ್ದ ನನ್ನ ತಾಯಿ, ಏನಪ್ಪ ಇವತ್ತು ತುಂಬಾ ಬೇಗ ಬಂದ್ಬಿಟ್ಟಿದ್ಯಾ? ಜೊತೆಲಿ ಯಾರೋ ಇದ್ದಾರೆ? ಹೌದಮ್ಮ, ಸ್ವಲ್ಪ ಬೇಗ ಬಂದಿದ್ದೀನಿ. ಇಲ್ಲಿ ನೋಡು, ಒಂದೆರಡು ದಿನದ ಮಟ್ಟಿಗೆ ಇವರು ನಮ್ಮ ಮನೇಲಿ ಇರ್ತಾರೆ. ಈ ತಾಯಿ ಅವರ ಮಕ್ಕಳಿಗೆ ಭಾರ ಆಗೋಗಿದಾರಂತೆ. ಅದಕ್ಕೆ ಆಟೋ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ದುಃಖ ಪಡ್ತಿದ್ರು. ಅದನ್ನ ನೋಡಿ ನಾನೇ ಕರ್ಕೊಂಡು ಬಂದೆ ಎಂದ ತಕ್ಷಣ ನನ್ನ ತಾಯಿ ಕೈಯನ್ನ ತುಳ್ಕೊಂಡು, ಅಯ್ಯೋ ದೇವ್ರೆ, ಇಂತಹ ಮಕ್ಕಳು ಕೂಡ ಇರ್ತಾರ, ಪಾಪ, ಒಳಗಡೆ ಕರ್ಕೊಂಡು ಬಾ, ಬನ್ನಿ ಕುತ್ಕೊಳ್ಳಿ, ಬನ್ನಿಮ್ಮ, ಏನಾದ್ರೂ ತಿಂದ್ರಾ? ಅಮ್ಮ, ಊಟ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ, ಒಂದೆರಡು ದಿನ ಇಲ್ಲಿರ್ಲಿ ಅಂತ ಹೇಳಿ. ಒಂದೆರಡು ದಿನ ಏನಪ್ಪ, ಆರಾಮವಾಗಿ ಸುಧಾರಿಸ್ಕೊಳ್ಳಿ ಅಂದಹಾಗೆ ಯಾವ ಊರಿನವರು ಇವರು? ಅಮ್ಮ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಮೊದಲೇ ಮಗ ಮಾಡಿರುವ ಕೆಲಸಕ್ಕೆ ನೊಂದೋಗಿದ್ದಾರೆ. ಅದಕ್ಕೆ ನಾನು ಹೆಚ್ಚು ಏನು ಕೇಳಲಿಲ್ಲ. ಇರ್ಲಿ ಬಿಡಪ್ಪ, ಆರಾಮವಾಗಿ ಇರ್ಲಿ. ನೋಡಿ ತಾಯಿ, ನಿಮ್ಗೇನು ತೊಂದರೆ ಇಲ್ಲ ಅನ್ನೋದಾದ್ರೆ ನಿಮ್ಮ ಮಗ ಬರುವವರೆಗೂ ಈ ಮನೆಯಲ್ಲಿ ನೀವು ಆರಾಮವಾಗಿ ಇರಬಹುದು. ಇಲ್ಲಿ ನಾನು ನನ್ನ ಮಗ ಎಂದು ನನ್ನ ತಾಯಿ ಹೇಳಿದ್ದನ್ನ ಕೇಳಿ ಆಕೆ ಹೇಳಿದ್ರು, ನನ್ನ ಮಗ ಬರೋದಿಲ್ಲಮ್ಮ, ಅವನು ಬರೋದಿದ್ದಿದ್ರೆ ನನ್ನನ್ನ ಈ ರೀತಿ ಬೀದಿಲಿ ಬಿಟ್ಟು ಹೋಗ್ತಿರ್ಲಿಲ್ಲ. ಈಗ ಅವನು ದೊಡ್ಡ ಮನುಷ್ಯನಮ್ಮ. ಅವನು ದೊಡ್ಡ ಮನುಷ್ಯ ಆಗೋದಕ್ಕೆ ನಾನು ಪಟ್ಟ ಕಷ್ಟ ಮರ್ತೋದ. ಅವನು ಬೆಳೆದ ತಕ್ಷಣ ಈ ತಾಯಿ ಕಣ್ಣಿಗೆ ಕಾಣಿಸ್ಲಿಲ್ಲ. ಅವನಿಗೆ ಹಣದ ದುರಹಂಕಾರ ಜಾಸ್ತಿ. 3-4 ಕಡೆ ದೊಡ್ಡ ದೊಡ್ಡ ಫರ್ನಿಚರ್ ಫ್ಯಾಕ್ಟ್ರಿಗಳಿವೆ. ಅವನ ಓದು ಮುಗಿದ ತಕ್ಷಣ, ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ, ನನಗೆ ದುಡ್ಡು ಬೇಕಮ್ಮ, ನಿನ್ನ ಹತ್ರ ಇರೋದು ಒಡವೆಗಳನ್ನೆಲ್ಲ ಕೊಡು, ಚೆನ್ನಾಗಿ ದುಡ್ದು ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ. ಮಗ ಚೆನ್ನಾಗಿರ್ತಾನೆ ಅಂತ ಹೇಳಿ ನಾನು ಕೂಡ ನನ್ನ ಹತ್ರ ಇದ್ದ ಎಲ್ಲಾ ಒಡವೆಗಳನ್ನ ಮಾರಿ ಅವನಿಗೆ ದುಡ್ಡನ್ನ ಕೊಟ್ಟೆ. ಆ ದುಡ್ಡಿಂದ ಫ್ಯಾಕ್ಟ್ರಿಗಳನ್ನ ಮಾಡ್ದ. 2-3-4 ಫ್ಯಾಕ್ಟ್ರಿಗಳನ್ನ ಮಾಡ್ದ. ಮೊದಲು ನನ್ನ ಹತ್ರ ಚೆನ್ನಾಗಿದ್ದ. ಅವನು ದುಡಿದ ದುಡ್ಡಿಂದ ನನಗೆ 1 ರೂಪಾಯಿ ಕೊಡದೆ ಮದುವೆ ಮಾಡ್ಕೊಂಡ. ಮನೆಗೆ ಹೆಂಡತಿ ಬಂದ ಮೇಲೆ ಪೂರ್ತಿ ಬದಲಾದ. ಮನೆಗೆ ಹೆಂಡತಿ ಬಂದ ಮೇಲೆ ಅವನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ. ನನ್ನ ಜೊತೆ 5-10 ನಿಮಿಷ ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ಲಿಲ್ಲ. ಅವನ ಒಂದು ಮಾತಿಗಾಗಿ ನಾನು ಹಂಬಲಿಸ್ತಿದ್ದೆ. ಕೆಲಸದ ಪ್ರೆಷರ್ ಇರಬಹುದು, ಅದಕ್ಕೆ ಹಾಗೆ ಮಾಡ್ತಿದ್ದಾನೇನೋ ಅಂತ ಹೇಳಿ ನಾನು ಕೂಡ ಸುಮ್ಮನಾಗ್ತಿದ್ದೆ. ಆದ್ರೆ ದಿನಗಳು ಕಳೆದ ಹಾಗೆ ಹೆಂಡತಿ ಜೊತೆ ಚೆನ್ನಾಗಿರ್ತಿದ್ದ. ಆದ್ರೆ ನನ್ನ ಜೊತೆ ಮಾತ್ರ ಮಾತು ಕೂಡ ಆಡ್ತಿರ್ಲಿಲ್ಲ. ಇದೆಲ್ಲ ನನ್ನ ಮನಸ್ಸಿಗೆ ಒಂದು ರೀತಿ ಚುಚ್ಚುವ ಹಾಗಿರ್ತಿತ್ತು. ಆದ್ರೂ ಅದನ್ನೆಲ್ಲ ನಾನು ಮನಸ್ಸಿಗೆ ಹಾಕಿಕೊಳ್ಳದೆ ಎಲ್ಲವನ್ನ ಕಡೆಗಣಿಸ್ತಿದ್ದೆ. ಆದ್ರೆ ಅವತ್ತು ಇದ್ದಕ್ಕಿದ್ದ ಹಾಗೆ ಅವನಿಗೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಅಮ್ಮ, ಈ ಮನೇನ ಒಡೆದು ನಾನು ಹೊಸ ಮನೆಯನ್ನ ಕಟ್ಟಬೇಕು ಅನ್ಕೊಂಡಿದ್ದೇನೆ. ಸ್ವಲ್ಪ ದಿನದ ಮಟ್ಟಿಗೆ ನೀನು ಆಶ್ರಮದಲ್ಲಿರು. ಇಲ್ಲಿ ಕೆಲಸಗಳು ಜಾಸ್ತಿ ಇರುತ್ತೆ. ನಾನು ಕೂಡ ಮನೇಲಿರೋದಿಲ್ಲ. ಮನೆ ಎಲ್ಲ ಫಿನಿಶ್ ಆದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಕೈಗೆ ನನ್ನ ಬ್ಯಾಗ್ ಅನ್ನ ಕೊಟ್ಟು ಅಲ್ಲಿಂದ ಸೀದಾ ಬಸ್ ಸ್ಟಾಪಿಗೆ ಕರ್ತ್ಕೊಂಡು ಬಂದ. ಅದು ಯಾವ ಬಸ್ ಸ್ಟಾಪ್ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಅಮ್ಮ,
ಇಲ್ಲಿ ಕುತ್ಕೋ, ಒಂದು ಬಾಟ್ಲು ನೀರ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋದವನು ಮತ್ತೆ ಎಷ್ಟೊತ್ತಾದರೂ ಬರ್ಲೇ ಇಲ್ಲ. ಕಾದು ಕಾದು ಸಂಜೆಯಾಗುತ್ತಾ ಬಂತು. ಮುಂದೆ ಏನ್ ಮಾಡ್ಬೇಕನ್ನೋದು ಗೊತ್ತಾಗದೆ ನಾನು ಒಂದು ಮರದ ಕೆಳಗೆ ಹೋಗಿ ಅಲ್ಲೇ ಕುಳಿತು ಬಿಟ್ಟೆ. ಎಷ್ಟು ದಿನ ಆದ್ರೂ ನನ್ನ ಮಗ ಬರಲೇ ಇಲ್ಲ. ಹೀಗೆ ಎಲ್ಲಂದ್ರೆ ಅಲ್ಲಿ, ಯಾರಂದ್ರೆ ಅವರು ಕೊಡೋ ಊಟವನ್ನ ತಿಂದ್ಕೊಂಡು ದಿನಗಳನ್ನ ಕಳೀತಾ ಇದ್ದೀನಿ ಎಂದು ಅವರು ಹೇಳಿದ್ದನ್ನ ಕೇಳಿ ನನಗೂ ನನ್ನ ತಾಯಿಗೆ ಒಂದು ರೀತಿ ದುಃಖ ಆಗ್ತಿತ್ತು. ನಮ್ಮ ಜೀವನದಲ್ಲಿ ಎಂತೆಂತಹವರನ್ನು ನೋಡಿದ್ದೀವಿ, ಆದರೆ ಹೆತ್ತ ತಾಯಿ ಜೊತೆ ಈ ರೀತಿ ಮಾಡಿರುವುದನ್ನ ಕೇಳಿದ್ರೆ ಮೈ ಜುಮ್ ಎಂದು ನನ್ನ ತಾಯಿ ದುಃಖ ಪಡ್ತಾ ಹೇಳ್ತಾ ಇರುವುದನ್ನ ನೋಡಿ ಅವರು ಕೂಡ ಕಣ್ಣೀರ್ ಹಾಕ್ತಾ, ಇದೆಲ್ಲ ನಮಗೊಂದು ರೀತಿ ಪಾಠ ಇದ್ದ ಹಾಗೆ. ಯಾರು ಯಾರಿಗೂ ಆಗೋದಿಲ್ಲ. ಯಾವತ್ತೂ ಮಕ್ಕಳಿಗೋಸ್ಕರ ಬದುಕಬಾರ್ದು. ಮೊದಲು ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕು. ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾನ್ ಹೇಳ್ತಿಲ್ಲ. ನಿಮ್ಮ ಮಗ ನೋಡಿ, ಹೆತ್ತ ತಾಯಿ ಜೊತೆ ಎಷ್ಟು ಚೆನ್ನಾಗಿದ್ದಾನೆ. ನೀವು ನನಗೆ ತಾಯಿ ಇದ್ದ ಹಾಗೆ ಅಂತ ಹೇಳಿ ಕರ್ಕೊಂಡ್ ಬಂದ. ಸಾಯುವವರೆಗೂ ನಿನ್ನ ತಾಯಿಯನ್ನ ಮಾತ್ರ ಬಿಡ್ಬೇಡಪ್ಪ. ಅವರಿಗೆ ಮಕ್ಕಳ ಆಸರೆಯೊಂದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಎಂದು ದುಃಖ ಪಡುತ್ತಾ ಮೌನವಾಗ್ಬಿಟ್ರು. ಆದರೆ ತಾಯಿನ ಮನೆಯಿಂದ ಹೊರ ಹಾಕಿದ ಮಗ ಕೂಡ ಯಾವುದೇ ರೀತಿ ನೆಮ್ಮದಿಯಾಗಿರೋದಿಲ್ಲ. ಬಹುಶಃ ಅಲ್ಲಿಂದ ಅವನ ಜೀವನ ಬದಲಾಗುತ್ತೆ ಅಂತ ಅವನು ಕೂಡ ಕನಸಲ್ಲೂ ಕಂಡಿರ್ಲಿಲ್ಲ ಅನ್ಸುತ್ತೆ. ಸುಳ್ಳನ್ನ ಹೇಳಿ ಅವರನ್ನ ಮನೆಯಿಂದ ಹೊರ ಹಾಕಿ ಸ್ವಲ್ಪ ದಿನ ಅವನು ಕೂಡ ಸಂತೋಷವಾಗಿದ್ದ. ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಗಂಡ ಹೆಂಡತಿ ನಾವಿಬ್ರು ಸ್ವತಂತ್ರವಾಗಿರಬಹುದು. ಜೊತೆಗೆ ನಮ್ಗೆ ಹೇಗ್ ಬೇಕೋ ಹಾಗೆ ಜೀವನವನ್ನ ಮಾಡಬಹುದು ಅಂದುಕೊಂಡಿದ್ದ ಅವನ ಹೆಂಡತಿಗೆ ಚಿಕ್ಕದಾದ ಆಕ್ಸಿಡೆಂಟ್ ಒಂದಾಗಿ ಅವಳ ಕೈಯ ಮೂಳೆ ಮುರಿದು ಹೋಗುತ್ತೆ. ಇದೇ ರೀತಿ ದಿನಗಳು ಕಳೆದ ಹಾಗೆ ಅವನ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯ ಕೆಟ್ಟ ಪರಿಸ್ಥಿತಿಗಳು ಒಂದರ ಮೇಲೊಂದು ಬರೋದಕ್ಕೆ ಶುರುವಾಗುತ್ತೆ. ಅವನ ಹೆಸರಿನಲ್ಲಿದ್ದ ಫ್ಯಾಕ್ಟರಿಗಳು ಇದ್ದಕ್ಕಿದ್ದ ಹಾಗೆ ಲಾಸ್ ನಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತೆ. ಅವನು ಸಂಪಾದನೆ ಮಾಡಿದ್ದ ಆ ಫ್ಯಾಕ್ಟರಿಗಳೆಲ್ಲ ಮಾರಿ ಕೊನೆಗೆ ಕೆಲಸ ಕಾರ್ಯವಿಲ್ಲದೆ ಮನೆಯಲ್ಲಿರೋ ಪರಿಸ್ಥಿತಿ ಬಂದುಬಿಡುತ್ತೆ. ಇದರಿಂದಾಗಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳು ಹೆಚ್ಚಾಗುತ್ತೆ. ಕೆಲಸ ಕಾರ್ಯ ಇಲ್ಲದ ಅವನಿಗೆ ಮನೆ ನಡೆಸುವುದು ಕೂಡ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಇದೇ ಯೋಚನೆಯಲ್ಲಿ ಅವನ ಆರೋಗ್ಯ ಕೆಡುತ್ತೆ. ಇದ್ರ ಮಧ್ಯೆ ಯೋಚನೆ ಮಾಡ್ತಾ ಕುಳಿತಿದ್ದಾಗ ಆಗ ತನ್ನ ತಾಯಿಯ ನೆನಪು ಅವನಿಗೆ ಕಾಡುವುದಕ್ಕೆ ಶುರುವಾಗುತ್ತೆ. ಭವಿಷ್ಯ ಇದ್ದಕ್ಕಿದ್ದ ಹಾಗೆ ಇದೆಲ್ಲ ಆಗೋದಕ್ಕೆ ಕಾರಣ ನಾನು ಮಾಡಿದ ಆ ತಪ್ಪು ಅನ್ಸುತ್ತೆ. ಹೆತ್ತ ತಾಯಿಯನ್ನು ಮನೆಯಿಂದ ಹೊರ ಹಾಕಿರುವುದಕ್ಕೆ ಆ ದೇವ್ರು ನನಗೆ ಕೊಡ್ತಿರೋ ಶಿಕ್ಷೆ ಅನ್ಸುತ್ತೆ. ಅಮ್ಮ, ನಾನ್ ಯಾಕೆ ಹೀಗ್ ಮಾಡ್ಬಿಟ್ಟೆ? ನಾನು ಮಾಡಿರೋ ಈ ತಪ್ಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ ಅನ್ಸುತ್ತೆ ಎನ್ನುವುದು ಅವನು ತನ್ನ ತಾಯಿ ಜೊತೆ ಮಾಡಿದ ಆ ಒಂದೊಂದು ತಪ್ಪು ಅವನಿಗೆ ಅರಿವಾಗುತ್ತೆ. ಆದರೆ ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಅನ್ನೋ ಹಾಗೆ ಸಮಯ ತುಂಬಾ ಆಗೋಗಿರುತ್ತೆ. ತನ್ನ ತಾಯಿ ಜೊತೆ ಅವನು ಮಾಡಿದ ಆ ಪಾಪ ಪ್ರಜ್ಞೆ ಅವನಿಗೆ ಕಾಡುವುದಕ್ಕೆ ಶುರುವಾಗುತ್ತೆ. ಇದರಿಂದಾಗಿ ಒಂದು ಕ್ಷಣನೂ ಮನೇಲಿ ಇರೋದಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಮತ್ತೆ ಅಮ್ಮ ನನ್ನ ಮನೆಗೆ ಕರೆದುಕೊಂಡು ಬರ್ಬೇಕು. ಆದ್ರೆ ಅಮ್ಮ ಈಗ ಎಲ್ಲಿದ್ದಾರೋ ಏನೋ, ಏನ್ ಮಾಡೋದು ಅಂತ ಹೇಳಿ ಇದೇ ಯೋಚನೆಯಲ್ಲಿ ತನ್ನ ತಾಯಿಯನ್ನು ಹುಡುಕ್ತಾ ಬರ್ತಾನೆ. ದಿನವೆಲ್ಲ ಹುಡುಕಿದ್ರು ತನ್ನ ತಾಯಿ ಸಿಗೋದಿಲ್ಲ. ಆದರೂ ಮತ್ತೆ ಬೇರೆ ದಿನ ಅವನಿಗೆ ಗೊತ್ತಿರುವ ಕೆಲವು ಸ್ನೇಹಿತರಿಗೆ ಫೋನ್ ಮಾಡಿ ತಾಯಿಯ ಫೋಟೋವನ್ನ ಕಳಿಸಿ ವಿಚಾರಿಸೋದಕ್ಕೆ ಹೇಳ್ತಾನೆ. 2-3 ದಿನ ಆದ್ಮೇಲೆ ಅವನು ತನ್ನ ತಾಯಿಯನ್ನು ಬೀದಿ ಬೀದಿ ಪ್ರತಿಯೊಂದು ಸ್ಟ್ಯಾಂಡ್ಗಳ ಬಳಿ ಹೋಗಿ ಹುಡುಕ್ತಾ ಕೊನೆಗೂ ಆಟೋ ಸ್ಟ್ಯಾಂಡಿಗೆ ಹೋಗ್ತಾನೆ. ಅಲ್ಲಿ ಆಟೋ ಒಬ್ಬರ ಬಳಿ ತನ್ನ ತಾಯಿಯ ಫೋಟೋವನ್ನ ತೋರಿಸಿ ವಿಚಾರಿಸಿದಾಗ ಆಗ ಆ ತಾಯಿ ಇರುವ ಜಾಗ ಅವನಿಗೆ ಗೊತ್ತಾಗುತ್ತೆ. ಅವನ ಅದೃಷ್ಟಕ್ಕೆ ಅದು ಆ ತಾಯಿಯನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿರೋ ಆ ಆಟೋ ಡ್ರೈವರ್ ಬಳಿ ಹೋಗಿ ವಿಚಾರಿಸ್ತಾನೆ. ಅವರ ಮನೆಯಲ್ಲಿ ಅವರ ತಾಯಿ ಇರುವ ವಿಷಯ ಗೊತ್ತಾಗಿ ಒಂದು ಕ್ಷಣಕ್ಕೆ ಅವನು ನಿಟ್ಟುಸಿರು ಬಿಡ್ತಾನೆ. ಸರ್, ಮೊದಲು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ, ನಾನು ನಮ್ಮ ತಾಯಿನ ನೋಡ್ಬೇಕು
ಎಂದಾಗ ಆಟೋ ಡ್ರೈವರ್ ಹೇಳ್ತಾರೆ, ಇಷ್ಟು ದಿನ ಇಲ್ಲದೆ ಇರೋ ತಾಯಿ ಈಗ ಏನಕ್ಕೆ ನಿಮಗೆ? ಅಲ್ಲ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ಇಷ್ಟು ವಯಸ್ಸಾಗಿರೋವ್ರನ್ನ ಈ ರೀತಿ ಒಂಟಿಯಾಗಿ ಬಿಟ್ಟು ಹೋಗಿರೋದಿರಲ್ಲ, ನಿಮಗೆ ನಾಚಿಕೆ ಇದೆಯಾ? ಅಲ್ಲ, ಯಾವ ಮಗನಾದ್ರೂ ಆಗ್ಲಿ ತಂದೆ ತಾಯಿ ಜೊತೆ ಇಂತಹ ಕೆಲಸ ಮಾಡ್ತಾರ? ಅವರ ಅದೃಷ್ಟ ಚೆನ್ನಾಗಿತ್ತು, ನನ್ನ ಕೈಗೆ ಸಿಕ್ಕಿದ್ರು. ಇನ್ನು ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಹೋಗಿದ್ದಿದ್ರೆ ಆ ಪಾಪ ನಿಮ್ಮನ್ನ ಸುಮ್ಮನೆ ಬಿಡ್ತಿತ್ತ? ಅವರನ್ನು ನೋಡಿದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ವಯಸ್ಸಾದ ಮೇಲೆ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದ ಮೇಲೆ ಅಂತಹ ಮಕ್ಕಳು ಇದ್ದು ಪ್ರಯೋಜನ ಏನು? ನೋಡಿ, ತಾಯಿ ಮಕ್ಕಳನ್ನ ದೂರ ಮಾಡುವಂತಹ ಬುದ್ಧಿ ನನಗಂತೂ ಇಲ್ಲ. ನಿಮಗೆ ಆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟು ನಿಮ್ ತಾಯಿನ ಮತ್ತೆ ಕರ್ಕೊಂಡು ಹೋಗೋ ಹಾಗೆ ಮಾಡಿದ್ದಾನೆ ಅಲ್ವಾ? ಅದೇ ದೊಡ್ಡ ವಿಷಯ. ಬನ್ನಿ ನನ್ ಜೊತೆ ಎಂದು ಹೇಳಿ ಆತ ಅವನನ್ನ ಸೀದಾ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವನ ಮನೆ ಹತ್ತಿರ ಬರುತ್ತಿದ್ದ ಹಾಗೆ ಅವನಿಗೆ ಒಂದು ರೀತಿ ಕುತೂಹಲದ ಜೊತೆಗೆ ಪಶ್ಚಾತ್ತಾಪ ಕಾಡುತ್ತಿರುತ್ತೆ. ಮನೆಯ ಮುಂದೆ ನಿಲ್ಲಿಸಿದ ಆಟೋವನ್ನು ಇಳಿದ ತಕ್ಷಣ ತನ್ನ ತಾಯಿಯನ್ನು ಹುಡುಕ್ತಾ ಆ ಮನೆ ಒಳಗೆ ಹೋಗ್ತಾನೆ. ತನ್ನ ತಾಯಿ ಕುರ್ಚಿಯ ಮೇಲೆ ಕುಳಿತಿರುವುದನ್ನ ನೋಡಿದ ತಕ್ಷಣ ದುಃಖದಿಂದ ಅಮ್ಮ ಎಂದು ಕಣ್ಣೀರು ಹಾಕುತ್ತಾ, ಎಲ್ಲೆಲ್ಲಿ ಹುಡುಕಿದ್ದೀನಿ ನಿನ್ನನ್ನ. ಅವತ್ತು ನಾನಂತಹ ಕೆಲಸವನ್ನ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ನಿನ್ನ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೂ ಮುಜುಗರ ಆಗ್ತಿದೆ. ಆದ್ರೆ ನೀನು ಮನೆ ಬಿಟ್ಟು ಹೋದ್ಮೇಲೆ ನಾನು ಕೂಡ ಯಾವ ಸುಖವನ್ನ ಅನುಭವಿಸ್ಲಿಲ್ಲ. ನೀನಿದ್ದಾಗ ಪಡೆದದ್ದನ್ನೆಲ್ಲ ನೀನು ಹೋದ ಮೇಲೆ ಕಳೆದುಕೊಂಡ್ಬಿಟ್ಟೆ. ಆಗ ನನಗೆ ತಾಯಿಯ ಅರಿವಾಯ್ತು. ಆಗ ನನಗೆ ಗೊತ್ತಾಗಿದ್ದು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು. ವಯಸ್ಸಾದ ತಂದೆ ತಾಯಿಯನ್ನ ನೋಡ್ಕೊಳ್ಬೇಕಾದ ನಾವು ಅವರನ್ನ ಈ ರೀತಿ ಬೀದಿ ಪಾಲ್ ಮಾಡಿದ್ರೆ ಯಾವತ್ತೂ ಸುಖವಾಗಿರೋದಿಲ್ಲ ಅನ್ನೋದು ನನ್ಗೆ ಅರ್ಥ ಆಯ್ತು. ಮೊದಲು ನನ್ ಜೊತೆ ಬಾಮ್ಮ ಎಂದಾಗ ಆ ತಾಯಿ ದುಃಖವನ್ನು ತಡೆಯಲಾಗದೆ ಮತ್ತೆ ನನ್ನನ್ನ ಮನೆ ಹೊರಗೆ ಹಾಕೋದಿಲ್ಲ ಅನ್ನೋದಕ್ಕೆ ಏನಪ್ಪ ಗ್ಯಾರಂಟಿ? ಯಾರೋ ಏನೋ ಗೊತ್ತಿಲ್ಲ, 3 ಹೊತ್ತು ಊಟ ಹಾಕಿ ಇರೋದಕ್ಕೆ ಜಾಗ ಕೊಟ್ಟಿದ್ದಾರೆ. ನೆಮ್ಮದಿಯಾಗಿದ್ದೀನಿ. ನಾನಿಲ್ಲಿ ಬಂದು ತುಂಬಾ ದಿನಾನೂ ಆಗ್ಲಿಲ್ಲ. ಇಲ್ಲಿವರೆಗೂ ಅವರು ನನ್ನನ್ನ ಹೊರಗಿನವರ ಹಾಗೆ ನೋಡೇ ಇಲ್ಲ. ನನ್ನನ್ನ ಸ್ವಂತ ತಾಯಿಯ ಹಾಗೆ ನೋಡ್ಕೊಂಡಿದ್ದಾನೆ ಆ ಪುಣ್ಯಾತ್ಮ. ಇನ್ನು ವಯಸ್ಸಾಗಿರೋ ನನಗೆ ಕೊನೆಗಾಲದಲ್ಲಿ ಇನ್ನೇನು ಬೇಕು ಹೇಳು? ಅಮ್ಮ, ಹಾಗೆ ಹೇಳ್ಬೇಡ. ನಾನು ಬದಲಾಗಿದ್ದೀನಮ್ಮ. ನೀನು ಮನೆಗ್ ಬರೋದಿಲ್ಲ ಅಂತ ಹೇಳಿ ಮತ್ತೆ ನನ್ನನ್ನ ಇನ್ನಷ್ಟು ಪಾಪವನ್ನ ಹೊರೋ ಹಾಗೆ ಮಾಡ್ಬೇಡ. ನಿನ್ನನ್ನ ನಾನು ಸಂತೋಷವಾಗಿ ಇಟ್ಕೊಳ್ತೇನೆ, ನನ್ನನ್ನ ನಂಬು ಎಂದಾಗ ನನ್ನ ತಾಯಿ ಬಂದು, ನೋಡಿ ಅಮ್ಮ, ನನಗೆ ಗೊತ್ತು ನಿಮ್ಮ ಮೇಲೆ ಎಷ್ಟೆಲ್ಲ ಕಷ್ಟಗಳು ಬಂದಿದೆ ಅಂತ ಹೇಳಿ. ಇವರಿಂದಾಗಿ ನೀವು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ದೀರಾ ಅನ್ನೋದು ಕೂಡ ಗೊತ್ತು. ಮಕ್ಕಳು ತಪ್ಪು ಮಾಡೋದು ಸಹಜ. ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಅನ್ನೋ ಅರಿವು ಅವನಿಗಾಗಿದೆ. ನಿಮ್ಮನ್ನ ಕಳೆದುಕೊಂಡ ಮೇಲೆ ಅವನು ಪಡಬಾರದಂತಹ ಕಷ್ಟಗಳನ್ನ ಪಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣ ಅವನೇ ಅನ್ನೋದು ಕೂಡ ಅವನಿಗೆ ಗೊತ್ತಾಗಿದೆ. ಹಾಗಿದ್ಮೇಲೆ ಮನಸ್ಸಾರೆ ಅವನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತಂದ್ಮೇಲೆ ಒಂದು ಸಲ ಕ್ಷಮಿಸಿ ಹೋಗಿ ಎಂದಾಗ ನಾನು ಹೇಳ್ದೆ, ಹೌದಮ್ಮ, ನೀವೇನು ಭಯ ಪಡಬೇಡಿ. ಮತ್ತೆ ನಿಮಗೇನಾದರೂ ಹೀಗಾದ್ರೆ ನಾನಿದ್ದೀನಿ. ಯಾವುದೇ ವಿಷಯಕ್ಕೂ ನೀವು ಭಯ ಪಡಬೇಡಿ. ನಾನು ಅಮ್ಮ ಆಗಾಗ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತೀವಿ. ಏನು ಭಯ ಪಡಬೇಡಿ, ಹೋಗ್ಬಿಟ್ಟು ಬನ್ನಿ ಅಮ್ಮ ಎಂದಾಗ ಮೌನದಿಂದ ಆಕೆ ತಲೆಯನ್ನೆಲ್ಲಾಡಿಸಿ, ಸರಿ ನಾನು ಬರ್ತೀನಿ ಎಂದಾಗ ಮಗನು ಸಂತೋಷದಿಂದ, ಅಮ್ಮ, ಇನ್ಮೇಲೆ ನಾನು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೇನೆ. ನೋಡಿ ಸರ್, ನನ್ನ ತಾಯಿಗೆ ಆಸರಿಯಾಗಿ ತುಂಬಾ ಉಪಕಾರವನ್ನ ಮಾಡಿದ್ರಿ. ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆನೆ ಎಂದಾಗ ನಾನು ಹೇಳ್ದೆ, ಹೌದು ಸರ್, ನಿಮ್ಮಂತಹ ಮಕ್ಕಳು ತಂದೆ ತಾಯಿ ಕೈ ಬಿಟ್ರೆ ಆ ದೇವರು ಯಾರನ್ನಾದ್ರೂ ಒಬ್ಬರನ್ನ ಸೃಷ್ಟಿ ಮಾಡಿದ್ದಾನೆ ಇಂತಹವರ ಕೈ ಹಿಡಿಯೋದಕ್ಕೆ. ತಾಯಿ ಇರುವವರೆಗೂ ಅವರ ಬೆಲೆ ಗೊತ್ತಾಗೋದಿಲ್ಲ, ಅವ್ರು ಹೋದ್ಮೇಲೆ ಅದರ ಅರಿವಾಗುತ್ತೆ. ಇಂತಹ ಕೆಲಸವನ್ನ ಮತ್ತೆ ಮಾಡ್ಬೇಡಿ. ಇದನ್ನೇ ನಾನು ಬೇಡಿಕೊಳ್ಳೋದು.
ಮನುಷ್ಯನಿಗೆ ವಯಸ್ಸಾದ ಮೇಲೆ ಅವನದು ಮಕ್ಕಳ ಮನಸ್ಸಾಗ್ಬಿಡುತ್ತೆ. ಅಂತಹದ್ರಲ್ಲಿ ಅವರನ್ನ ಯಾವ ರೀತಿ ಇಟ್ಕೊಳ್ಬೇಕು ಆ ರೀತಿ ಇಟ್ಕೊಂಡ್ರೆ ಮನೆಯಲ್ಲಿ ನೆಮ್ಮದಿಯಾಗಿರ್ಬಹುದು ಎಂದಾಗ ಆತ ಹೇಳ್ದ, ಸರಿ ಸರ್, ಇನ್ಮೇಲೆ ನಾನಂತೂ ಆ ಕೆಲಸ ಮಾಡೋದಿಲ್ಲ. ಅಮ್ಮ, ತುಂಬಾ ದೊಡ್ಡ ಉಪಕಾರ ಮಾಡಿದ್ರಿ. ಈ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ನನ್ನ ತಾಯಿಯನ್ನ ಕರೆದುಕೊಂಡು ಮನೆಗೆ ಹೋಗ್ತೀನಿ ಎಂದು ಹೇಳಿ ತನ್ನ ತಾಯಿಯನ್ನ ಕರೆದುಕೊಂಡು ಸಂತೋಷದಿಂದ ಮನೆಗೆ ಬರ್ತಾನೆ. ಅಂದಿನಿಂದ ತನ್ನ ತಾಯಿ ಜೊತೆ ಇಂತಹ ಒಂದು ಘಟನೆಗಳು ಆಗದ ಹಾಗೆ ನೋಡ್ಕೊಂಡು ಅವರ ಪ್ರತಿಯೊಂದು ಬೇಕು ಬೇಡಗಳನ್ನ ವಿಚಾರಿಸ್ತಾ ಸಂತೋಷವಾಗಿ ಅವರ ಜೊತೆ ಇರೋದಕ್ಕೆ ಪ್ರಯತ್ನ ಪಡ್ತಾ ಜೀವನವನ್ನ ಸಾಗಿಸ್ತಾರೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.